ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಯೂಟ್ಯೂಬರ್ ಬೆಳ್ಳಿ ಪರದೆ ನಾಯಕನಾಗಿರೋದ್ರಲ್ಲಿ ಕನ್ನಡದಲ್ಲಿ ನೀವೇ ಮೊದಲು ಅಂತ ನನ್ನ ಪ್ರಕಾರ. ನಮ್ಮ ತಂಡನೇ ಸರ್, ಹೋಲ್ ನಿಮ್ಮ ಟೀಮ್, ನಮ್ಮ ಟೀಮು. ಹ್ಯಾಟ್ಸ್ ಆಫ್ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಥರದ್ದು ಅಷ್ಟು ಈಸಿ ಅಲ್ವೇ ಅಲ್ಲ. ಹೌದು, ಸಿನಿಮಾ ಮಾಡ್ಬಿಡ್ಬೋದೇನೋ, ಅದನ್ನ ರಿಲೀಸ್ ಮಾಡೋದು, ಜನರಿಗೆ ತಲುಪಿಸೋದು ನಾಟ್ ಎನ್ ಈಸಿ. ಖುಷಿ ಪಡೋದು. ಅದೇ ಸರ್, ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಗೊಂದು ಬ್ಯಾರಿಯರ್ ಇತ್ತು ನಮಗೆ. ನನಗೆ ಸೆಲ್ಫ್ ಎಕ್ಸ್ಪೀರಿಯೆನ್ಸು ನೇರವಾಗಿ ಮಕ್ಕ ಕೊಡ್ದಂಗೆ ಹೇಳ್ಬಿಟ್ಟಿದ್ದಾರೆ. ನಿಮ್ಮನ್ನು ನೋಡ್ಕೊಂಡು ಯಾರು ಬರಲ್ಲ ಬ್ರದರ್ ಥಿಯೇಟ್ರಿಗೆ, ಸ್ಟಾರ್ಗಳಿಗೆ ಬರ್ತಾ ಇಲ್ಲ, ನಿಮ್ಗೆ ನೋಡ್ಕೊಂಡು ಹೆಂಗೆ ಬರ್ತಾರೆ? ನೀವು ಯೂಟ್ಯೂಬಲ್ಲೇ ಈಸಿಯಾಗಿ ಸಿಗ್ತೀರಾ, ನಿಮ್ಮ ನೋಡ್ಕೊಂಡು ಥಿಯೇಟ್ರಿಗೆ ಹೆಂಗೆ ಬರ್ತಾರೆ? ನಾನು ಯಾವುದೋ ಒಂದು ಕತೆ ನನಗೆ ಅದ್ಭುತವಾಗಿದೆ ಕತೆ ಅನಿಸ್ತಾ ಇದೆ, ನನಗೆ ಗೊತ್ತು ಈ ಕತೆ ವರ್ಕ್ ಆಗುತ್ತೆ ಅಂತ. ಇನ್ವೆಸ್ಟ್ ಮಾಡಿ ನಾವೇನು 50 ಕೋಟಿ 25 ಕೋಟಿ ಹೆಂಗೆ ಕೇಳ್ತೀವೋ? ಇಲ್ಲ, ನಾವು ಮಿನಿಮಮ್ ಬಜೆಟ್, ಚಿಕ್ಕ ಬಜೆಟೇ ಕೇಳೋದು. ಅದನ್ನು ಕೇಳೋಕೆ ಹೋದಾಗ ಏನು ಅವ್ರು ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ಲಾಸ್ ಇರೋದಿದೆ. ಅವರು ಜಸ್ಟ್ ಮೇಂಟೆನೆನ್ಸ್ ಮಾಡ್ತಾರಲ್ಲ, ಆ ಮೇಂಟೆನೆನ್ಸ್ ದುಡ್ಡನ್ನ ನಮಗೆ ಬಜೆಟ್ ಆಗಿ ಕೊಟ್ಟರೆ ಸಾಕು, ನಾವು ಒಂದು ಸಿನಿಮಾ ಮಾಡ್ಬಿಡ್ತೀವಿ. ಹಂಗೆ ಅದನ್ನು ಕೊಟ್ಟರು ಸಾಕು ನಮಗೆ. ಬಟ್ ಅವ್ರು ಏನಂತ ಇದ್ರು ಅಂದರೆ, ಇಲ್ಲ ನಿಮ್ಮ ನೋಡ್ಕೊಂಡು ಯಾರು ಸಿನಿಮಾ ಥಿಯೇಟ್ರಿಗೆ ಬರಲ್ಲ, ಯಾರು ಜನ ಬರಲ್ಲ, ಸ್ಟಾರ್ಗಳಿಗೆ ಬರ್ತಾಯಿಲ್ಲ, ನಿಮ್ಗೆ ಹೆಂಗೆ ಬರ್ತಾರೆ? ಬೇಜಾರಾಗಿಬಿಡಿ ಬ್ರದರ್, ಹಿಂಗೆ ಹೇಳ್ತಾ ಇದ್ದೀನಿ ಅಂತ. ಬರಲ್ಲ ಯಾರೂ, ನಮಗೇನು ಇದಾಗಲ್ಲ ಅಂದ್ಬಿಡೋರು. ಇರ್ಬೋದೇನೋ, ನಮಗೂ ಗೊತ್ತಿಲ್ಲ. ಓಕೆ, ಅವರು ಸಿನಿಮಾ ಇಂಡಸ್ಟ್ರಿ ಗೊತ್ತಿರೋರಾಗಿರೋದ್ರಿಂದ ಇರ್ಬೋದೇನೋ ಅಂತ ನಮಗೂ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ನಮಗೊಂದು ಈ ಬ್ಯಾರಿಯರ್ ಇದೆಯಲ್ಲ, ಇದನ್ನು ಬ್ರೇಕ್ ಆಯಿತು. ನಂಗೆ ಒಂದು ವಿಷಯ ಹೇಳಿ, ನಿಮ್ಗೆ ಯಾಕೆ ಸಿನಿಮಾ ಮಾಡಬೇಕು ಅನ್ನಿಸ್ತು? ಅಂದರೆ ನೀವೇ ಓನ್ ಆಗಿ ನಾವುಗಳೇ ಇದ್ಕೊಂಡು ನಾವೇ ಯಾಕೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಅಂದರೆ ನಾವು ಓಕೆ, ನಮ್ಮ ಸ್ಟ್ರೆಂತ್ ಏನು ಅಂತ ನಮ್ಗೆ ಗೊತ್ತು ಸರ್. ಆಯಿತು. ನಾವೇನು ಮಾಡಬಲ್ಲೆವು ಅಂತಲೂ ನಮ್ಗೆ ಗೊತ್ತು. ನಾವೇನು ಮಾಡ್ಬೋದು ಅದನ್ನ ಬೇರೆ ಯಾರು ಗುರುತಿಸ್ಬಿಟ್ಟು ನಮ್ಮ ಕೈಯಲ್ಲಿ ತೆಗಿಸ್ತಾ ಇರಲಿಲ್ಲ. ನೀವು ಆರಾಮಾಗಿದ್ರಲ್ಲ, ದುಡ್ಡು ಬರ್ತಿತ್ತು, ಹೆಸರು ಬರ್ತಿತ್ತು, ವೈರಲ್ ಆಗ್ತಿದ್ರಿ, ಜನರು ನಿಮ್ನ ಇಷ್ಟಪಡ್ತಿದ್ರು. ಯೂಟ್ಯೂಬಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ನೀವು ಡಾನ್ ಥರ ಇದ್ರಿ. ಏನಂದರೆ ಸರ್, ಆಗಿನ ಕಾಲದಿನ ಅಷ್ಟೇ, ಈಗಿನ ಎಲ್ಲಾರ ಮೈಂಡಲ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಬೆಳ್ಳಿ ಪರದೆನೆ ಅಲ್ಟಿಮೇಟ್. ಸೊ ನಿಮ್ಮೆಲ್ಲರ ಆಸೆ ಅದೇ ಇತ್ತು. ಅದೇನೆ. ಈಗ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಉದಾಹರಣೆಗೆ ಬೆಳ್ಳಿ ಪರದೆ ಅನ್ನೋದು ಒಂದು ಸಮುದ್ರಕ್ಕೆ ಸೇರ್ಬೇಕು ಅಂದ್ರೆ ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಆಗಿ ಒಂದು ನಲ್ಲಿ ನೀರಿಂದ ಸ್ಟಾರ್ಟ್ ಆಯ್ತೀವಿ. ಅಲ್ಲಿಂದ ಒಂದು ಚರಂಡಿಗೆ ಬರ್ತೀವಿ. ಚರಂಡಿಯಿಂದ ಒಂದು ಹೊಂಡ ಅಥವಾ ಒಂದು ಚಿಕ್ಕದೊಂದು ಇದಕ್ಕೆ ಸೇರ್ತೀವಿ. ಅಲ್ಲಿಂದ ಒಂದು ಹೊಳೆಗೆ ಸೇರ್ತೀವಿ. ಅಲ್ಲಿಂದ ಒಂದು ನದಿಗೆ ಸೇರ್ತೀವಿ. ನದಿಯಿಂದ ಹೋಗಿ ಒಂದು ಸಮುದ್ರಕ್ಕೆ ಸೇರ್ತೀವಿ. ಕೊನೆಗೆ ಎಲ್ಲರದು ಆಸೆ ಸಮುದ್ರನೇ. ಬಟ್ ಹೋಗೋ ದಾರಿಲಿ ರೀಲ್ಸ್ ಆಗಿರ್ಬೋದು, ಶಾರ್ಟ್ ಫಿಲಮ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಇವೆಲ್ಲ ನದಿ, ಕೊಳ, ಹೊಂಡ, ಬಾವಿ, ಈ ಥರದ್ದು ಎಲ್ಲ ಕೊನೆಗೆ ಅಲ್ಟಿಮೇಟ್ಲಿ ಸೇರ್ಬೇಕಾಗಿರೋದು ಸಿನಿಮಾಗೆನೆ, ಬೆಳ್ಳಿ ಪರದೆಗೆನೆ. ಎಲ್ಲರ ಆಸೆನೂ ಅದೇ ಇರುತ್ತೆ. ಅಲ್ಲಿಗೆ ಸೇರಕ್ಕೋಸ್ಕರ ಇಲ್ಲಿ ಇವರು ಪ್ರಯತ್ನ ಮಾಡ್ತಾ ಇರ್ತಾರೆ ಅಷ್ಟೇ. ಬಟ್ ನನ್ನ ಪಾಯಿಂಟ್ ಏನು ಗೊತ್ತಾ, ಈ ನಲ್ಲಿ, ಈ ಚರಂಡಿ, ಈ ಇದರಲ್ಲಿ ಸಮುದ್ರದಷ್ಟು ಅಲೆಗಳಿರಲ್ಲ. ಹೌದು. ಸಮುದ್ರದ ನೀರು ಉಪ್ಪು, ಸಮುದ್ರದಲ್ಲಿ ಯಾವಾಗ ಏನು ಸುಳಿ ಎಲ್ಲಿ ಏನು ತಗಲಾಕತ್ತೆ ಅಂತ ಗೊತ್ತಿಲ್ಲ. ಇದೆಲ್ಲ ನಿಮ್ಗೆ ಅರಿವಿತ್ತಾ? ಖಂಡಿತ ಇತ್ತು ಸರ್. ಅದೇ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರೆ, ಎಲ್ಲಾ ನೀರು ಸಮುದ್ರಕ್ಕೆ ಹೋಗಿ ಸೇರಲ್ಲ. ಅದು ಕರೆಕ್ಟ್. ಎಷ್ಟೋ ನೀರು ಅಲ್ಲೇ ಬತ್ತೋಗ್ಬಿಡ್ತದೆ, ಎಷ್ಟೋ ನೀರು ಅಲ್ಲೇ ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಎಷ್ಟೋ ನೀರು ನದಿಲೇ ಇದಾಗ್ಬಿಡ್ತದೆ, ಎಷ್ಟೊಂದು ನೀರು ಜನ ಕುಡ್ಕೊಂಡ್ಬಿಡ್ತಾರೆ. ಅದೇ ಅಲ್ಟಿಮೇಟ್ಲಿ ಕೊನೆಗೆ ಹೋಗ ಯಾರಿಗೆ ಅರ್ಹತೆ ಇರುತ್ತೋ, ಇವೆಲ್ಲ ಬ್ಯಾರಿಯರ್ನ ದಾಟ್ಕೊಂಡು ಹೋಗೋ ಅರ್ಹತೆ ಇರುತ್ತೋ, ಅವರು ನದಿನ ದಾಟಿ ಸಮುದ್ರಕ್ಕೆ ಹೋಗಿ ರೀಚ್ ಆಗ್ತಾರೆ. ಎಷ್ಟು ಜನರ ಹತ್ರ ಹೋಗಿ ಮೀಟ್ ಮಾಡಿರ್ಬೋದು ಈ ಅಮೃತ ಅಂಜನ್ ಸಿನಿಮಾ ಮಾಡಕ್ಕೆ ನೀವು ಮೀಟ್ ಮಾಡಿರೋ ಪ್ರೊಡ್ಯೂಸರ್ಗಳು? ಇಲ್ಲ, ಆಕ್ಚುಲಿ ನಮ್ಮ ಮೋಹಿತ್ ಸರ್ ಸಿನಿಮಾ ಮಾಡಬೇಕು ಅಂತ ಅವ್ರಿಗೂ ಇತ್ತು. ಬಟ್ ಅದೇ ಅವರು ಅಪ್ರೋಚ್ ಮುಂಚೆ ಮಾಡ್ತಾ ಇದ್ರು, ಯಾರು ಅಷ್ಟೊಂದು ಇದು ಮಾಡ್ತಾ ಇರಲಿಲ್ಲ. ಬಟ್ ನಮ್ಗೆ ಒಂದು ಶಾರ್ಟ್ ಫಿಲಮ್ operationbaby.com ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ರು. ಆ ಪ್ರೊಡ್ಯೂಸರೇ ಲೋಕೇಶ್ ಸರ್. ಅವ್ರೇನು ಮಾಡಿದ್ರು, ನೀವು ಶಾರ್ಟ್ ಫಿಲಮ್ಗೆ ಇಷ್ಟು ಎಫರ್ಟ್ ಆಗ್ತಾ ಇದ್ದೀರಾ, ಜನ ಇಷ್ಟೊಂದು ಇಷ್ಟಪಡ್ತಾ ಇದ್ದಾರೆ, ಮಾಡಿ ನೀವುಗಳೇ ಸಿನಿಮಾ ಒಂದು ಮಾಡಿ. ಅವರು ಹಾಕ್ಬೇಕಾದ್ರೆ ಹೇಳಿದ್ರು ಆ್ಯಕ್ಚುಲಿ ಮೋಹಿತ್ ಸರ್ಗೆ, ನನಗೂ ಬರದೇ ಇದ್ರು ಪರವಾಗಿಲ್ಲ, ನನಗೆ ನೀವು ಯೂಸ್ ಮಾಡ್ಕೊಳ್ಳಿ ಇದನ್ನು, ಈ ದುಡ್ಡು ನನಗೆ ಕಂಪ್ಲೀಟ್ಲಿ ನಾನು ಇದೇ ವಾಪಸ್ ಬರಲ್ಲ ಅಂತಾನೆ ಹಾಕ್ತೀನಿ, ನಿಮಗೆ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಸುಧಾಕರ್ನ ಲೀಡ್ ಆಗಿ ಇಟ್ಕೊಂಡು ಎಲ್ಲರನ್ನೂ ಟೀಮಲ್ಲೆಲ್ಲ ಇಟ್ಕೊಂಡು ಮಾಡಿ ಅಂತ ಇನ್ವೆಸ್ಟ್ ಮಾಡಿದ್ರು. ಸೊ ಅದನ್ನ ನಮ್ಮ ಮೋಹಿತ್ ಸರ್ ಸ್ಟಾರ್ಟ್ ಮಾಡಿದ ಅಮೃತಾಂಜನ್ ಅಂತ. ಸೊ ಅವ್ರ ಸ್ಕ್ರಿಪ್ಟ್ಗೆ 1 ವರ್ಷ ಟೈಮ್ ತಗೊಂಡಿದ್ದಾರೆ. ಹೌದು. ಮತ್ತೆ ಈಗ ಅದೊಂದು ಶಾರ್ಟ್ ಫಿಲಮ್ ಎಷ್ಟು 15 ನಿಮಿಷ ಇತ್ತು? ಅದು 12 ನಿಮಿಷ ಶಾರ್ಟ್ ಫಿಲಮ್. ಸಿನಿಮಾ 2.5 ಗಂಟೆ ಇದೆ. ಒಂದು 2.5 ಗಂಟೆ ಜನರನ್ನ ಬಿಗ್ ಸ್ಕ್ರೀನ್ ಹಿಡಿದಿಟ್ಟು ಕೂರ್ಸೋದಿದೆಯಲ್ಲ, ಅಂದರೆ ಥಿಯೇಟ್ರಿಗೆ ದುಡ್ಡು ಕೊಟ್ಟು ಫ್ಯಾಮಿಲಿ ಬಂದು ಅದನ್ನ ಎಕ್ಸ್ಪೆಕ್ಟ್ ಮಾಡಿ ಕೋರ್ಸ್ ಹಿಡಿದಾರ, ಈಸಿ ಅಲ್ಲ. ಖಂಡಿತ ಇಲ್ಲ ಸರ್. ಅದೇ ಹೇಳ್ತಿಲ್ವಾ ಸರ್, ಇವಾಗ ಜನ ಹೋಪ್ಸೇ ಕಳ್ಕೊಂಡ್ಬಿಟ್ಟಿದ್ದಾರೆ. ನೀವು ಹೇಳಿದ ಒಂದು ಸತ್ಯ, ಅವ್ರನ್ನ ಬ್ಲೇಮ್ ಮಾಡಲ್ಲ. ದೊಡ್ಡ ಸಿನಿಮಾ, ದೊಡ್ಡ ನಾಯಕರ ಸಿನಿಮಾಗಳೇ ಓಡ್ತಿಲ್ಲ, ದೊಡ್ಡ ಪ್ರೊಡಕ್ಷನ್ಗಳು ಓಡ್ತಿಲ್ಲ, ಎಲ್ಲರೂ ಬೈಕೊಂಡು ಓಡಾಡ್ತಾವ್ರೆ. 5-6 ಸಿನಿಮಾ ಮಾಡಿರೋ ನಾಯಕ
7-8 ಸಿನಿಮಾ ಓಡ್ತಿಲ್ಲ, ನೋಡ್ತಿಲ್ಲ. ಫ್ರಸ್ಟ್ರೇಟ್ ಆಗಿ ಎದ್ದು ನಿಂತು ಮಾತಾಡಿದ್ದನ್ನ ನಾವು ನೋಡಿದ್ದೀವಿ. ಹೌದು. ಅಂಥದ್ರಲ್ಲಿ ಯಾವ ಧೈರ್ಯ ನಿಮ್ಮದು? ಇದೊಂದು ಬಂಡ ಧೈರ್ಯ ಅಂತಲೇ ಹೇಳ್ಬೇಕು, ಇನ್ನೇನು ಇಲ್ಲ. ಅಂದರೆ ಮಾಡಿಬಿಟ್ಟಿದ್ದೀವಿ ಸಿನಿಮಾ ನಮಗೆ ಅವಾಗ್ಲಿಂದನೂ. ಬಟ್ ಎಲ್ಲ ಹೇಳ್ಬೋದು, ಸಿನಿಮಾ ಜನ ಬರ್ತಾ ಇಲ್ಲ, ಅಷ್ಟೊಂದು ಸಿನಿಮಾ ಮಾಡಿರೋರ್ದೇ ಓಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ. ಬಟ್ ಅದ್ರ ಮಧ್ಯೆ ನಮಗೆ ಕಾಣಿಸಿದ್ದು ಒಂದು ರಂಗಿತರಂಗ. ಅಷ್ಟು ಸಿನಿಮಾಗಳ ಮಧ್ಯೆ ಕಾಣಿಸಿದ್ದು ನಮಗೊಂದು ಸೋ ಫ್ರಮ್ ಸೋ. ಅಷ್ಟು ಸಿನಿಮಾಗಳ ಮಧ್ಯೆ ನಮಗೆ ಕಾಣಿಸಿದ್ದು ಒಂದು KGF. ಅಷ್ಟು ಸಿನಿಮಾಗಳ ಮಧ್ಯೆ ಕಾಣಿಸಿದ್ದು ನಮಗೊಂದು ಕಾಂತಾರ. ಈ ಸಿನಿಮಾಗಳಿಗೆ ಅಂದರೆ ಈಗ ಸೋ ಫ್ರಮ್ ಸೋ ಅಥವಾ ರಂಗಿತರಂಗ, ಬಾಹುಬಲಿ ಆಪೋಸಿಟ್ ರಿಲೀಸ್ ಆಗಿರೋ ರಂಗಿತರಂಗ ನಮ್ಮ ಜನ ಕೈ ಬಿಡಲಿಲ್ಲ. 300 days ಓಡಿಸಿದ್ರು. ಸೊ ನಾವೊಂದು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿರಲಿಲ್ಲ ಸರ್. ಯಾಕೆಂದರೆ ಜನ ಒಳ್ಳೆ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಉದಾಹರಣೆ ಇದೆ. ಇನ್ನೊಂದು ಯಾವುದೊಂದು ಸಿನಿಮಾ ಬಂತು, ಯಾವುದೋ 5 - 2 = 6 ಏನೋ 6 - 5 = 2. 6 - 5 = 2 ಅದೇ ಹಿಟ್ ಮಾಡಿದ್ರು. ಆ ಸಿನಿಮಾ ನಾನು ಸ್ಟಿಲ್ ರಿಮೆಂಬರ್. ಒಂದು TV ಚಾನಲ್ ಕೆಲಸ ಮಾಡ್ತಿದ್ದೆ, ಅವ್ರ ಜೊತೆ ಮಾತಾಡ್ತಿದ್ದೆ. ಒಂದು 18 ಲಕ್ಷಕ್ಕೋ 20 ಲಕ್ಷಕ್ಕೇನೋ ಮಾಡಿದ್ದು ಅಂತ ಐ ರಿಮೆಂಬರ್. ಯಾವುದೋ ನಿಮಗೆ ಹ್ಯಾಂಡಿಕ್ಯಾಮ್ ತಗೊಂಡು ಇಟ್ಕೊಂಡು ಅಂತ. ಯಾವ ಮಟ್ಟಕ್ಕೆ ರೀಚ್ ಆಗೋಯ್ತು ಅಂದರೆ ಕೋಟಿ ದುಡ್ಡು ಎತ್ಬಿಟ್ರು. ಹೌದು, ಅದ್ಭುತವಾಗಿ. ತಿಥಿ ಅಂದರೆ ಆ ಕಂಟೆಂಟ್ ಆಗಿದ್ರೆ, ಅದು ರೀಚ್ ಆಗೋ ಥರ ಇದ್ರೆ, ನಮ್ಮದು ಅಂತ ಅನ್ಸೋಕೆ ಶುರು ಆದರೆ ಜನ ಒಪ್ಪಿ ಮುದ್ದಾಡ್ಬಿಡ್ತಾರೆ. 100% ಸರ್. ಅದೊಂದೇ ಕಾನ್ಫಿಡೆನ್ಸ್ ನಮಗೂ ಇದ್ದಿದ್ದು. ಅದೇ ಈ ರೀಸೆಂಟ್ ಟೈಮ್ಸಲ್ಲಿ ನಾನು ತುಂಬ ನೋಡಿದ್ದು ಏನಂದರೆ, ಈ ಸಿನಿಮಾ ಅನ್ನೋದೊಂದು ರಾಜಕೀಯ ಬಿಸ್ನೆಸ್ ಥರ ಆಗ್ಬಿಟ್ಟಿದೆ. ಹೆಂಗೆ? ಇವಾಗ ಒಂದು ಸಿನಿಮಾ ರಿಲೀಸ್ ಮಾಡ್ತಾರೆ, ಆಯಿತು, ಆ ಸಿನಿಮಾಗೆ ಅವರೇ ದುಡ್ಡು ಕೊಟ್ಬಿಟ್ಟು ಜನನ ತುಂಬಿಸ್ತಾರೆ. ಹೌದು. ಅವ್ರ ಮಧ್ಯೆ ನಿಂತಿರ್ತಾರೆ, ಸುತ್ತ ಜನ ಎಲ್ಲ ಓ ಅಂತ ಕಿರಿಸ್ತಾ ಇರ್ತಾರೆ. ಅವರೆಲ್ಲ ಅವರೇ ಕುಟ್ಕೊಂಡು ಅದು ರಾಜಕೀಯದಲ್ಲಿ ಅವೆಲ್ಲ ವರ್ಕ್ ಆಗ್ತಾ ಇತ್ತು. ಸಿನಿಮಾದಲ್ಲಿ ಬಂದ್ಬಿಟ್ಟು ಸೊ ಅವರೇನೆ ಬೇರೆ ಕಡೆ ಇನ್ನೊಂದು 3 ದಿನ ಆದ್ಮೇಲೆ ಎಲ್ಲೋ ಬಂದಿರ್ತಾರೆ, ಅಲ್ಲೆಲ್ಲೂ ಜನ ಇರಲ್ಲ. ಸೊ ಗೌರವ್ ಶೆಟ್ಟಿಗೆ ಅದ್ಭುತವಾಗಿರೋ ಒಂದು ಎಕ್ಸ್ಪೀರಿಯನ್ಸ್ ಅದಂಗೆ ಕಾಣಿಸ್ತಿದೆ ಈಗ. ಅಂದ್ರೆ ಸರ್ ನಾನು ಹೇಳೋದು, ಅದು ಜನ ನೋಡ್ತಾವ್ರಲ್ಲ, ಅವ್ರಿಗೇನು ಜನ ದಡ್ರಲ್ಲ, ಅವ್ರು ಎಲ್ಲರೂ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಇವತ್ತಿರೋ ಜನ ನಾಡಿದ್ ನೀವು ಎಲ್ಲೋ ಒಂದ್ ಕಡೆ ನಿಂತಾಗ ಯಾಕಿರಲ್ಲ ಅಂತ. ಅದು ನೀವು ದುಡ್ಡು ಕೊಟ್ಬಿಟ್ಟು ಸೇರಿಸೋದಲ್ಲ, ಅದು ತಾನಾಗೆ ಬರ್ಬೇಕದು. ಯಾಕೆಂದ್ರೆ ನೀವು ಆ ಟೈಮಲ್ಲಿ ಸರ್ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ರು, ಗಣೇಶ್ ಸರ್ರು, ದುನಿಯಾ ವಿಜಯ್ ಸರ್ರು, ಇವರೆಲ್ಲ ಸರ್, ಅಪ್ಪು ಸರ್ರು, ಶಿವಣ್ಣ ಸರ್ರು, ಇವ್ರಿಗೆಲ್ಲ ಸರ್, ಇವರು ಕಲಾ ಅಂದ್ರೆ ಏನಂತಾರೆ, ಆಕ್ಟ್ ಮಾಡಿ ಜನನ ರಂಜಿಸಿ, ನಗ್ಸಿ, ಅಳಿಸಿ, ಎಮೋಷನಲಿ ಕನೆಕ್ಟ್ ಆಗಿ ಅವ್ರಿಗೆ ಜನ ಇವತ್ತು ಬಂದು ಅಪ್ಕೊಂತಾರೆ. ನೀವು ಅದು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದೇ ಸಿನಿಮಾದಲ್ಲಿ ನಮಗೆ ಇಷ್ಟೆಲ್ಲ ಜನ ಬರಬೇಕು ಅನ್ನೋದನ್ನ? ಅದೇನು ದುರಂತ ಅಲ್ಲ, ನೀವೇ ಟಿಕೆಟ್ ಕೊಟ್ಬಿಟ್ಟು ನೀವೇ ತುಂಬಿಸೋದು. ಹಾಂ ಸರ್, ಅಯ್ಯೋ ಅದು ಗೊತ್ತಿಲ್ಲ. ಅಂದರೆ ಅದೇ ಹೇಳ್ತಾ ಇರೋದು, ಎಲ್ಲರಿಗೂ ಹೆಂಗಾಗ್ಬಿಟ್ಟಿದೆ ಆಸೆ ಅಂದರೆ, ಸ್ಟಾರ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಹೀರೋಗಳಿಗೆ ಜನ ಬಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡೋದು, ಪ್ರೀತಿಯಿಂದ ಅಪ್ಕೊಳ್ಳೋದಿದೆಯಲ್ಲ, ಅದನ್ನು ನೋಡಿ ಇವ್ರಿಗೆ ಆಸೆ ಆಗ್ತಾ ಇದೆ. ಆ ಆಸೆಗೋಸ್ಕರ ಸಿನಿಮಾಗೆ ಬರ್ತಾ ಇದ್ದಾರೆ. ಇವ್ರು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಚೆನ್ನಾಗಿ ಆ್ಯಕ್ಟ್ ಮಾಡಿ ಜನನ ಸೆಳಿಬೇಕು ಅಂತ ಅಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಅವರು ಒಂದು ಸಿನಿಮಾ ಮಾಡ್ತಾರೆ. ಸಿನಿಮಾ ಮಾಡಿದ್ಮೇಲೆ ಜನನ ದುಡ್ಡು ಕೊಟ್ಬಿಟ್ಟು ಅವರೇ ಕರೆಸ್ತಾರೆ, ನಮ್ಗೆ ಇಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ. ಅವರೇ ಕೂಗಾಡ್ತಂತಾರೆ, ಓಕೆ ನನಗೆ ಇಷ್ಟು ಸಿಕ್ತು, ಸ್ಯಾಟಿಸ್ಫ್ಯಾಕ್ಷನ್ ಅಂದ್ಬಿಟ್ಟು ಸುಮ್ಮನೆ ಆಯ್ತು. ಶುರು ಆಯ್ತಾ ಗೌರವ್ ಶೆಟ್ಟಿ ಅಭಿಮಾನಿಗಳ ಸಂಘ? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ನಮ್ಗೇನು ಆ ಥರ ಶುರು ಆಗಿಲ್ಲ ಸರ್. ಶುರು ಆಗೋದು ಅಂದರೆ ನಮಗೆ ಅಭಿಮಾನಿಗಳ ಸಂಘ ಇವೆಲ್ಲ ಬೇಡ ಸರ್. ಖುಷಿಯಿಂದ ಬಂದ್ಬಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಥಿಯೇಟರ್ ಸಿನಿಮಾ ನೋಡಿ ಅಷ್ಟೇ. ಓಕೆ. ನಮ್ಗೆ ಈ ದೊಡ್ಡ ದೊಡ್ಡ ಹಾರ ಹಾಕ್ಬೇಕು ಅಥವಾ ಪಟಾಕಿ ಹೊಡಿಬೇಕು ಇವೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ನಮ್ಗೆ. ಈಗ ತುಂಬಾ ಜನ ಈ ತರ ಕೈ ಹಾಕಬೇಕು ಅಂತಿರೋರ್ಗೆ ಈಗ ಗೌರವ್ ಶೆಟ್ಟಿ ಒಂದ್ ಮಾತು ಹೇಳ್ಬೇಕು ಅವ್ರಿಗೆ. ಏನು ಅಂದ್ರೆ 3 ದಿನ 4 ದಿನ ವೀಕೆಂಡೇ ನಿಲ್ಸಕ್ ಆಗ್ತಿಲ್ಲ ಥಿಯೇಟರ್ನಲ್ಲಿ ಸಿನಿಮಾಗಳನ್ನ. ಅಂಥದ್ರಲ್ಲಿ ಗೌರವ್ ಶೆಟ್ಟಿ 2ನೇ ವಾರಕ್ಕೆ ಯಾವುದೋ ಥಿಯೇಟರ್ನ ಹೌಸ್ಫುಲ್ ಮಾಡ್ತಾರೆ ಅಂದ್ರೆ ಹೆಂಗದು? ಕಂಟೆಂಟ್ಗಿರೋ ತಾಕತ್ ಸರ್ ಅದು. ಆಮೇಲೆ ಇಷ್ಟು ವರ್ಷ ನಾವೇನು ಶಾರ್ಟ್ ಫಿಲಮ್ ಮಾಡ್ಕೊಂಡ್ ಬಂದಿದ್ವಲ್ಲ, ಓಕೆ, ಅದರಲ್ಲೆಲ್ಲೋ ಒಂದು ಕಡೆ ನಾವು ನಂಬಿಕೆ ಕಳ್ಕೊಂಡಿಲ್ಲ ಜನರ ಹತ್ರ. ಹಂಗೆ ಅಂದರೆ ನಾವು ಪ್ರತಿ ಶಾರ್ಟ್ ಫಿಲಮ್ ಆದಮೇಲೂ ಒಂದು ಶಾರ್ಟ್ ಫಿಲಮ್ ವಿನ್ ಆಯಿತು ಅಂತ ನೆಕ್ಸ್ಟ್ ಶಾರ್ಟ್ ಫಿಲಮ್ನ ಬೇಕಾಬಿಟ್ಟಿ ಮಾಡ್ತಾ ಇರಲಿಲ್ಲ. ಮತ್ತೆ ಅದೇ ಎಫರ್ಟ್ ಹಾಕ್ಬಿಟ್ಟು ಮತ್ತೆ ಟ್ರೈ ಮಾಡ್ತಾ ಇದ್ವಿ, ಗೆಲ್ತಾ ಇತ್ತು. ಮತ್ತೆ ಅದೇ ಎಫರ್ಟ್ ಹಾಕ್ಬಿಟ್ಟು ಟ್ರೈ ಮಾಡ್ತಾ ಇದ್ವಿ, ಗೆಲ್ತಾ ಇತ್ತು. ಹಂಗಾಗಿ ನಂಬಿಕೆ ಕಳ್ಕಳ್ದೇನೆ ಜನ ಇವತ್ತು ಥಿಯೇಟ್ರಿಗೆ ಬಂದ್ಬಿಟ್ಟು ಖುಷಿಯಿಂದ ನೋಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಬಾಯ್ ಬಿಟ್ಬಿಟ್ಟು, ನಿಮ್ಮ ಶಾರ್ಟ್ ಫಿಲಮ್ ಒಂದು ಬಿಡದೇನೆ ನೋಡಿದ್ದೀವಿ, ಎಷ್ಟು ಚೆನ್ನಾಗಿ ಅನಿಸ್ತೀರ, ಅದೇ ಎಕ್ಸ್ಪೆಕ್ಟೇಷನ್ ಮೇಲೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದೀವಿ. ನಾ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದ್ದೀರಾ ನೀವು. ನಾನು ಹೊಟ್ಟೆ ಉಣ್ಣಾಗಷ್ಟು ನಗ್ಸಿದ್ದೀರಾ, ಅದು ಅಲ್ಲದೆ ಹತ್ತಿದ್ದೀವಿ ಅಂತ. ಎಮೋಷನ್ ಪಾರ್ಟ್ ತುಂಬ ಇಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ, ತಂದೆ ಮಗದ್ದು. ಯಾವ ಹೀರೋಯಿಸಮೂ ಇಲ್ಲ, ಯಾವುದೂ ಇಲ್ಲ ಸರ್. ಕಥೆ ಗೆಲ್ಲಿಸ್ತಾ ಇದೆ. ಕಥೆಯ ಪಾತ್ರಧಾರಿಗಳಾಗಿ ನೀವೆಲ್ಲರೂ ಇದ್ದೀರಿ. ಹೌದು, ಅದಕ್ಕೆ ಕ್ರೆಡಿಟ್ಸು ನಮ್ಮ JRM ಸರ್, ಮೋಹಿತ್ ಸರ್ಗೇ ಹೋಗಬೇಕು. ಯಾಕೆಂದರೆ ಅವರು ಈ ಥರ ಪಾತ್ರದಲ್ಲಿ ಇವ್ರನ್ನೆಲ್ಲ ಜನರ ಮುಂದೆ ತಗೊಂಡು ಹೋಗಬೇಕು ಅನ್ನೋದು ಬಂತಲ್ಲ,
ಎಲ್ಲರಿಗೂ ಮುಖ್ಯ ಪಾತ್ರಗಳು ಕೊಟ್ಟು ಪ್ರತಿಯೊಂದು ಪಾತ್ರನೂ ನಿಮಗೆ ರಂಜಿಸುತ್ತೆ ಸಿನಿಮಾಲಿ. ಅಂದರೆ ಆಬ್ವಿಯಸ್ಲಿ ನೀವು ನೋಡಿರ್ಬೋದು ಎಲ್ಲ ಸಿನಿಮಾಗಳಲ್ಲೂ ಮೇಯ್ನ್ ಹೀರೋ ಹೀರೋಯಿನು ಅಪ್ಪ ಅಥವಾ ಯಾರೋ ಇಷ್ಟು ಜನದ ಮೇಲೆ ಆಟ ಆಡ್ತಾ ಇರ್ತಾರೆ, ಮಧ್ಯಕ್ಕೆ ಊಟಕ್ಕೆ ಉಪ್ಪಿನಕಾಯಿ ಅಂತ ಯಾರ ಫ್ರೆಂಡು ಅಥವಾ ಯಾರ ಕಾಮಿಡಿಯನ್ನು ಮಧ್ಯೆ ಒಂದೆರಡು ಪಂಚು ಹಿಂಗೆ ಹಾಕ್ಬಿಟ್ಟು ಸಿನಿಮಾ ಎಂಡ್ ಮಾಡಿಬಿಡ್ತಾರೆ. ಬಟ್ ಆ ಥರ ಅಲ್ಲ ಸಿನಿಮಾ ಇವಾಗ. ಪ್ರತಿಯೊಬ್ಬರು ಮುಖ್ಯವಾಗೇ ಇರಬೇಕು. ಈಗ ಹೀರೋ ಫ್ರೆಂಡ್ ಅಂದರೆ ಅವನು ಮುಖ್ಯನೇ, ಅವನಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ರೆ ಅವ್ನು ಮುಖ್ಯನೇ ತಾನೆ. ಅದನ್ನ ನಾವು ಕ್ಲೋಸ್ ಆಗಿ ತೋರಿಸ್ಬೇಕು ಸಿನಿಮಾದಲ್ಲಿ. ಅವ್ನಿಗೆ ಎಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಸಿಗ್ಬಿಡೋದು ಅಂದ್ಬಿಟ್ಟು ಎರಡೆರಡೇ ಡೈಲಾಗ್ ಕೊಟ್ಬಿಟ್ಟು ಇಟ್ಕೊಂಡ್ಬಿಟ್ರೆ, ಈಗ ನಾನು ನೀವು ಸರ್ ತುಂಬಾ ಕ್ಲೋಸ್ ಫ್ರೆಂಡ್ ಅನ್ಕೊಳ್ಳಿ, ನಮ್ದು ರ್ಯಾಪ್ ಹೆಂಗಿರುತ್ತೆ ಹೇಳಿ, ನಾನು ಮಾತಾಡ್ತಾ ಇರ್ತೀನಿ, ನೀವು ಮಾತಾಡ್ತಾ ಇರ್ತೀನಿ, ನೀವು ರೇಗಿಸ್ತೀರಾ, ನಾನು ರೇಗಿಸ್ತೀನಿ, ಈ ತರ ಇರುತ್ತೆ. ಅಲ್ಲಿ ಸಿನಿಮಾ ಅಂತ ಬಂದಾಗ ಎರಡೆರಡು ಡೈಲಾಗ್ ಕೊಟ್ಬಿಟ್ಟು ಸುಮ್ಮನೆ ನಿಲ್ಸ್ಬಿಟ್ರೆ ಅದು ಹೆಂಗೆ ಅದು ಕ್ಲೋಸ್ ಫ್ರೆಂಡ್ ಆಗುತ್ತೆ? ಅದು ಕಲೆ ಅನ್ನೋದು ಎಲ್ಲಿವರೆಗೂ ಇರುತ್ತೋ ಒಂದು ಸಿನಿಮಾ ಒಳಗಡೆ ಅಲ್ಲಿವರೆಗೂ ಜನಕ್ಕೆ ಅದು ತಲುಪುತ್ತೆ, ಇಷ್ಟ ಆಗುತ್ತೆ. ಬರೀ ದುಡ್ಡು ಮಾತ್ರ ಒಂದು ಅಂದರೆ ಐ ಬಜೆಟ್ ಅಥವಾ ಏನೋ ಒಂದು ನೋಡೋಕ್ಕೆ ಅವ್ರು ಏನಕ್ಕೆ ಬರಬೇಕು ಥಿಯೇಟ್ರಿಗೆ? ಸೊ ಲೋ ಬಜೆಟಲ್ಲೂ ಸಿನಿಮಾ ಮಾಡ್ಬೋದು ಸರ್. ಏನು ಗೊತ್ತಾ, ರವಿ ಸರ್ ಮೊನ್ನೆ ಒಂದು ಒಳ್ಳೆ ಮಾತು ಹೇಳಿದ್ರು ಸರ್. ಒಬ್ಬ ಪ್ರೇಕ್ಷಕ ಬಂದ್ಬಿಟ್ಟು ಸಿನಿಮಾನ ನೋಡಕ್ಕೆ ಬಂದಿದ್ದಾನೆ ಅಂದರೆ ಅಲ್ಲಿ ನಗಿಸ್ತಾ ಇದ್ರೆ ಇವನು ಒಂದು ಕತ್ಲೆ ರೂಮಲ್ಲಿ ಒಬ್ಬನ ಪ್ರೇಕ್ಷಕನ ಒಳಗಡೆ ಹಾಕಿದ್ರೆ ಅವನು ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹೊರಗಡೆ ಏನೋ ಪ್ರೆಷರ್, ಎಲ್ಲ ಅವನು ನಗಕ್ಕಾಗಿರಲ್ಲ, ಅಳಕ್ಕಾಗಿರಲ್ಲ. ಒಂದು ಕತ್ಲೆ ರೂಮಲ್ಲಿ ಹಾಕ್ಬಿಟ್ಟು ಸಿನಿಮಾ ತೋರಿಸ್ತೀವಿ ಅಂದರೆ ಅವನು ಒಳಗಡೆನೆ ಖುಷಿ ಪಡ್ತಾನೆ, ನಗ್ತಾನೆ. ಯಾರು ನೋಡ್ತಾ ಇಲ್ಲ ನನ್ನ ಅಂತ ಮನ್ಸಾರೆ ನಗ್ತಾನೆ. ಅಥವಾ ಎಮೋಷನ್ ಸೀನ್ ಬಂದಾಗ ಮನ್ಸಾರೆ ಅಳ್ತಾನೆ, ಮನ್ಸಾರೆ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಅದು ಸಿನಿಮಾ. ಅದೇ ಕಾನ್ಸೆಪ್ಟ್ ಸಿನಿಮಾದಿದ್ದು. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ಓಪನ್ ಥಿಯೇಟ್ರಲ್ಲಿ ಎಲ್ಲ ಯಾರು ನಗ್ತಾ ಇದ್ದಾರೆ ಅಂದರೆ ಅವ್ರ ಮಕ್ಕಳು ತಗೊಂಡು ಹೋಗ್ಬಿಟ್ಟು ರಿಯಾಕ್ಷನ್ ವೀಡಿಯೋ ಹಿಡಿಯೋಕೆ ಇಟ್ಬಿಡೋದು. ಕರೆಕ್ಟ್. ಇದು ಅದು ಆ್ಯಕ್ಚುಲಿ ರವಿ ಸರ್ ಹೇಳಿದ್ದನ್ನ ನಾನು ಅವಾಗ ನಿಜವಾಗ್ಲೂ ಯೋಚನೆ ಮಾಡಿದೆ, ಹೌದಲ್ವಾ, ನಾವೇನು ಮಾಡ್ತಾ ಇದ್ದೀವಿ, ಓಕೆ ರಿಯಾಕ್ಷನ್ ವೀಡಿಯೋ ಕಟ್ ಮಾಡಬೇಕು, ಎಲ್ಲ ಮಾಡಬೇಕು, ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಅವ್ರ ಪ್ರೈವೇಸಿನ ಇದು ಮಾಡ್ತಾ ಇದೀವಲ್ವಾ. ಬಟ್ ಓಕೆ, ನಾವು ಜನರ ರಿಯಾಕ್ಷನ್ ತೋರಿಸ್ತೇನೆ, ಸಿನಿಮಾ ಚೆನ್ನಾಗೈತೆ ಹೆಂಗೆ ಹೇಳೋದು. ಬಟ್ ಸಿನಿಮಾ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಹೋಗಿ ಅವನು 10 ಜನಕ್ಕೆ ಕೇಳೇ ಹೇಳ್ತಾನೆ. ಅದೇ ಆಗ್ಲಿಂದನೂ ವರ್ಕ್ ಆಗಿರೋದು ಅದೇನೆ, ಈಗಲೂ ವರ್ಕ್ ಆಗ್ತಾ ಇರೋದು ಅದೇನೆ. ಬಟ್ ನಾವೇನೇನೋ ಬೇರೆ ಬೇರೆ ಟ್ಯಾಕ್ಟಿಕ್ಸ್ಗಳು ಯೂಸ್ ಮಾಡ್ತಾ ಇದೀವಿ ಅಷ್ಟೇ ಹೊರತು, ನೀವು ಎಷ್ಟೇ ಎಕ್ಸಾಂಪಲ್ ತಗೊಬೋದು, ಮೌತ್ ಪಬ್ಲಿಸಿಟಿ, ಜನ ಪ್ರೇಕ್ಷಕರು ಹೋಗಿ 10 ಜನನ ಕಳಿಸಿದ್ರೇನೆ. ನಿಮ್ಮ ಫೇಮಸ್ ಕಾಮಿಡಿಯನ್ ಯಾರು? ಹಾಸ್ಯ ನಟ ಸಾಧು ಸರ್. ಸೊ 2026 ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂದ್ರೆ ಆಸೆ ಬೇರೆ ಇದೆ ಸರ್, ತುಂಬಾ ಆಸೆ ಇದೆ ಇನ್ನು. ಓಕೆ, ಅದಕ್ಕೆ ಸ್ಟಾರ್ಟ್ ಇದು. ಯಾರೋ ಅಂತಿದ್ರು, ಮನೆ ಕಮೆಂಟ್ ಓದ್ತಿದ್ದೆ ನಾನು, ಗೌರವ್ ಶೆಟ್ಟಿ ಅವರು ಯಾವಾಗ ಮಲಯಾಳಂ ಸಿನಿಮಾ ಮಾಡ್ತಾರೆ ಅಂದ್ರು. ಇಲ್ಲ ಸರ್, ನನಗೆ ಕನ್ನಡ ಬಿಟ್ರೆ ಬೇರೆ ಯಾವ ಲ್ಯಾಂಗ್ವೇಜು ಸುಳ್ಳು ಹೇಳಂಗಿಲ್ಲ. ಸುಳ್ಳಲ್ಲ ಸರ್, ಸತ್ಯ. ಮಲಯಾಳಂ ಮಾತಾಡಿಲ್ಲ ನೀವು ಸರ್? ಅದು ಕನ್ನಡನೇ ಮಲಯಾಳಂ ತರ ಮಾತಾಡೋದು. ಅದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗೆ ವಯನಾಡ್ಗೆ ಹೋದಾಗ. ಏನು ಬಟ್ಟೆ ತಗೊಳಕ್ ಹೊಂಟೋಗಿದೀವಿ, ಅವ್ನ ಪಾಪ ಇಂಗ್ಲೀಷಲ್ಲಿ ಏನೋ ಅಂತ ಹೇಳೋಣ, ಅವ್ನು ಇಂಗ್ಲೀಷ್ ಬರಲ್ಲ, ಮಲಯಾಳಂ ಬಿಟ್ಟು ಇನ್ನೇನು ಬರಲ್ಲ, ನಮಗ್ ಕನ್ನಡ ಬಿಟ್ಟು ಇನ್ನೇನು ಬರಲ್ಲ. ಹೆಂಗು ಒಟ್ಟಲ್ಲಿ ಶರ್ಟ್ ಬೇಕು ನಮ್ಗೊಂದು ಕಲರ್ ಬೇಕು. ಹಿಂಗೆ ಚೇಟ ಶರ್ಟ್ ಅರ್ಥ ಉಂಡು ಶರ್ಟ್, ಈ ಬೇರೆ ಕಲರ್ ಕೇಳ್ಬೇಕಲ್ಲ, ಶೇಟ ಇದರಲ್ಲಿ ಬೇರೆ ಕಲರ್ ಉಂಡು ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ಅವನು. ಈ ತರ ಶುರುವಾಗಿದ್ದು. ಅದು ಕನ್ನಡನೂ ಆಗ್ಬೇಕು, ಅದು ತಮಿಳು, ಸಾರಿ ಕನ್ನಡನೇ ಮಲಯಾಳಂ ತರ ಮಾತಾಡಿದ್ದು. ಓಕೆ. ಬಟ್ ಅದನ್ನೇ ನೀವು ಶಾರ್ಟ್ ಫಿಲ್ಮ್ ತಂದ್ರಿ? ಅದು ಸರ್ ನಮ್ಮ ಇದು ಅಮಿತ್ ಅವರು ಚೆನ್ನಾಗಿದೆ ಇದು ಅಂದ್ಬಿಟ್ಟು ಅದನ್ನ ಡೈಲಾಗ್ ಇಂಪ್ರೂವೈಸ್ ಮಾಡಿ ಅದನ್ನ ಚೆನ್ನಾಗಿ. ನೀವ್ ಯಾವ ಮಟ್ಟಕ್ಕೆ ಕೇಳ್ತೀರಾ ಅದನ್ನ ಅಂದ್ರೆ, ಇದ್ರದೇನೋ ಹಿಂಗೆ ಮಾತಾಡೋದೇನೋ ಇದನ್ನ? ಇಲ್ಲ, ಅವ್ರು ಚೆನ್ನಾಗಿ ಹೇಳಿಸ್ತಾರ ನಮ್ಮ ಹತ್ರ. ಅಂದ್ರೆ ನಾನು ನಾರ್ಮಲ್ ಆಗಿ ಏನೋ ಒಂದು ಆಕ್ಟ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಬಿಟ್ಟು ಮಾಡ್ಸೋದಿದೆಯಲ್ಲ, ಅದು ರಿಯಲಿಸ್ಟಿಕ್ ಆಗಿ ಬರೋ ತರ ಆಕ್ಚುಲಿ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಅದೆಲ್ಲ ನಾವು ಏನೋ ಒಂದು ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಇನ್ನ ಇನ್ಪುಟ್ ಕೊಟ್ಟು ಎತ್ತದಿದೆಯಲ್ಲ ಆ ಆ್ಯಕ್ಟಿಂಗ್ನ, ಅದು ನಮ್ಮ ನಿರ್ದೇಶಕರು ಮೋಹಿತ್ ಸರ್ ಆಗಿರ್ಬೋದು, ಅಮಿತ್ ಅವ್ರು ಆಗಿರ್ಬೋದು, ಇಬ್ರು ಅದನ್ನ ಮಾಡ್ತಾರೆ. ಹಂಗಾಗಿ ಜನಕ್ಕೆ ಇದುವರೆಗೂ ಕನೆಕ್ಟ್ ಆಗ್ತಾ ಬಂದಿದ್ದೀವಿ ನಾವು.